ನಮಸ್ಕಾರ ಸ್ನೇಹಿತರೆ, ಮಸ್ತ್ ಮಗ ಚಾನಲ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಗಮನ ಕೊಟ್ಟು ಕೇಳಿ. ಇನ್ಮೇಲೆ ನಮ್ಮ ದೇಶದಲ್ಲಿ ಅರ್ಧಕ್ಕರ್ಧ ಜನಕ್ಕೆ ಪೆಟ್ರೋಲ್ ಡೀಸೆಲ್ ಹಾಕ್ಸ್ಕೊಳ್ಳೋಣ ಅಂತ ದುಡ್ಡು ಹಿಡ್ಕೊಂಡು ಪೆಟ್ರೋಲ್ ಬಂಕಿಗೆ ಹೋದರೂ ಕೂಡ ನಿಮ್ಮ ಗಾಡಿಗೆ ಪೆಟ್ರೋಲ್ ಡೀಸೆಲ್ ಹಾಕಲ್ಲ ಹೋಗಿ ಅಂತ ವಾಪಸ್ ಕಳಿಸ್ಬೋದು. ಪೆಟ್ರೋಲ್ ಡೀಸೆಲ್ ಸಿಗದೇ ಇರ್ಬೋದು. ಅರ್ಧಕ್ಕರ್ಧ ದೇಶದ ನಾಗರಿಕರಿಗೆ ನೀವು ಪೆಟ್ರೋಲ್ ಬಂಕಿಗೆ ಹೋದಾಗ ಎಷ್ಟೇ ದುಡ್ಡು ಕೊಡ್ತೀನಿ ಅಂದರೂ ಕೂಡ ಹಾಕಲ್ಲ ಅಂತ ಹೇಳಬಹುದು. ಕಾರಣ ಸುಪ್ರೀಂ ಕೋರ್ಟ್ನ ಆರ್ಡರ್. ದೇಶದ ಸುಪ್ರೀಂ ಕೋರ್ಟ್ ಇನ್ಮೇಲೆ ಯಾರೆಲ್ಲ ಇನ್ಶೂರೆನ್ಸ್ ಮಾಡಿಸಿಲ್ಲ, ಗಾಡಿಗೆ ರಿನ್ಯೂವಲ್ ಮಾಡಿಸಿಲ್ಲ ಅಂಥ ಗಾಡಿಗಳಿಗೆ ಪೆಟ್ರೋಲ್ ಡೀಸೆಲ್ ಹಾಕಬೇಡಿ ಅಂತ ಹೇಳಿದೆ. ನೋ ಇನ್ಶೂರೆನ್ಸ್ ನೋ ಫ್ಯೂಯಲ್ ನಿಯಮ ಜಾರಿಗೆ ತರೋಕೆ ಹೇಳಿದೆ. ಈ ಸಂಬಂಧ ಈಗ ಆಲ್ರೆಡಿ ಕೇಂದ್ರ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿದೆ. ಕೇಂದ್ರ ಪೆಟ್ರೋಲಿಯಂ ಸಚಿವಾಲಯ ಸುಪ್ರೀಂ ಕೋರ್ಟ್ನ ಈ ಸೂಚನೆಗೆ ಒಪ್ಪಿಗೆ ಕೊಟ್ಟೂ ಆಗಿದೆ. ಹಾಗಿದ್ರೆ ಏನಿದು ನೋ ಇನ್ಶೂರೆನ್ಸ್ ನೋ ಫ್ಯೂಯಲ್ ನಿಯಮ ಯಾವಾಗಿಂದ ಜಾರಿಯಾಗುತ್ತೆ? ಸುಪ್ರೀಂ ಕೋರ್ಟ್ ಸಡನ್ ಆಗಿ ಇಷ್ಟು ರೊಚ್ಚಿಗೆದ್ದಿರೋದು ಯಾಕೆ? ಮೋಟಾರ್ ಇನ್ಶೂರೆನ್ಸ್ ಎಷ್ಟು ಇಂಪಾರ್ಟೆಂಟ್. ನಿಮ್ಮ ಗಾಡಿಗೂ ನೀವಿನ್ನೂ ಮಾಡಿಸಿಲ್ಲ ಅಂತ ಹೇಳಿದ್ರೆ ಏನು ಸಮಸ್ಯೆ ಫೇಸ್ ಮಾಡಬೇಕಾಗತ್ತೆ? ಗಮನ ಕೊಟ್ಟು ಕೇಳಿ ಸ್ನೇಹಿತರೆ, ವಿಡಿಯೋದಲ್ಲಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀವಿ. 50% ದೇಶದ ಜನರಿಗೆ ಇನ್ಶೂರೆನ್ಸ್ ರಿನ್ಯೂವಲ್ ಮಾಡಿಸ್ಕೊಂಡಿಲ್ಲ. ಹಾಗಾಗಿ ನಮ್ಮ ವೀಕ್ಷಕರಲ್ಲೂ ಕೂಡ ಅರ್ಧಕ್ಕರ್ಧ ಜನ ಆ ಸಾಧ್ಯತೆ ಇರುತ್ತೆ. ಹಾಗಾಗಿ ಮಿಸ್ ಮಾಡದೆ ಕಡೆ ತನಕ ನೋಡಿ. ಅರ್ಧಕ್ಕರ್ಧ ಗಾಡಿಗೆ ಇನ್ಶೂರೆನ್ಸ್ ಇಲ್ಲ, ರೊಚ್ಚಿಗೆದ್ದ ಸರ್ವೋಚ್ಚ ನ್ಯಾಯಾಲಯ. ಸುಪ್ರೀಂ ಕೋರ್ಟ್ ರೊಚ್ಚಿಗೇಳೋಕೆ ಮುಖ್ಯ ಕಾರಣ ನಮ್ಮ ದೇಶದ ವೆಹಿಕಲ್ ಇನ್ಶೂರೆನ್ಸ್ ಅಂಕಿಅಂಶ. ಇದೇ ಆಗಸ್ಟ್ 4ಕ್ಕೆ ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ಆಕ್ಸಿಡೆಂಟ್ ಕೇಸ್ನ ವಿಚಾರಣೆ ನಡೀತಾ ಇತ್ತು. ಆಕ್ಸಿಡೆಂಟ್ ನಲ್ಲಿ ಮೃತಪಟ್ಟ ವ್ಯಕ್ತಿಯೊಬ್ಬರ ಕುಟುಂಬಕ್ಕೆ ಇನ್ಶೂರೆನ್ಸ್ ಕಂಪನಿ ಯಾವುದೋ ಟೆಕ್ನಿಕಲ್ ರೀಸನ್ ಕೊಟ್ಟು ಪರಿಹಾರ ಕೊಡೋಕೆ ಸತಾಯಿಸ್ತಾ ಇತ್ತು. ಇದನ್ನು ಗಮನಿಸಿದ ನ್ಯಾಯಮೂರ್ತಿಗಳಾದ ಸಂಜಯ್ ಕರೋಲ್ ಮತ್ತು ಪ್ರಶಾಂತ್ ಕುಮಾರ್ ಮಿಶ್ರಾ ಅವರಿದ್ದ ಪೀಠ ಇನ್ಶೂರೆನ್ಸ್ ಕಂಪನಿಗೆ ಸರಿಯಾಗಿ ಕ್ಲಾಸ್ ತಗೊಂಡ್ರು. ಹಾಗೆ ಸಂತ್ರಸ್ತ ಕುಟುಂಬಕ್ಕೆ 10 ಲಕ್ಷ ರೂಪಾಯಿ ಪರಿಹಾರ ಕೊಡೋಕೆ ಆದೇಶವನ್ನು ಕೊಟ್ಟರು. ಆದರೆ ಇದೇ ವಿಚಾರಣೆ ವೇಳೆ ಕೋರ್ಟ್ ಒಂದು ಆಘಾತಕಾರಿ ರಿಪೋರ್ಟನ್ನು ನೋಡ್ತು. ಏನು ಗೊತ್ತಾ ಅದು? ಭಾರತದಲ್ಲಿರೋ ಒಟ್ಟು ವಾಹನಗಳು 30,48,00,000. ಆದರೆ ಇದರಲ್ಲಿ 16,54,00,000 ವಾಹನಗಳಿಗೆ, ಅಂದರೆ 54% ವಾಹನಗಳಿಗೆ ಕನಿಷ್ಠ ಇನ್ಶೂರೆನ್ಸ್ ಇಲ್ಲ. ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಕೂಡ ಇಲ್ಲ. ಓನ್ ಡ್ಯಾಮೇಜ್ ಬಿಡಿ, ಮ್ಯಾಂಡೇಟ್ರಿ ಇದೆಯಲ್ಲ, ಬೇರೆಯವ್ರು ಗುದ್ದಿದ್ರೆ ಅದಕ್ಕೆ ಪರಿಹಾರ ಕೊಡೋಕೆ ಇನ್ಶೂರೆನ್ಸು. ಥರ್ಡ್ ಪಾರ್ಟಿ ಅದು ಕೂಡ ಮಾಡಿಸ್ಕೊಂಡಿಲ್ಲ. 0 ಇನ್ಶೂರೆನ್ಸ್ ಇಟ್ಕೊಂಡು ಗಾಡಿ ಓಡಾಡಿಸಿದ್ದಾರೆ ಅರ್ಧಕ್ಕಿಂತ ಹೆಚ್ಚಿನ ಜನ. ರಸ್ತೆಯಲ್ಲಿ ಅಪಘಾತ ಆದಾಗ ತಪ್ಪು ಮಾಡಿದ ವಾಹನಕ್ಕೆ ವಿಮೆನೇ ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ? ಸಂತ್ರಸ್ತರಿಗೆ ಪರಿಹಾರ ಸಿಗಲ್ಲ. ಯಾವುದೇ ತಪ್ಪಿಲ್ಲ ಅಂದರೂ ಕೂಡ ಆಕ್ಸಿಡೆಂಟ್ ಆದವರ ಕುಟುಂಬ ವರ್ಷಗಟ್ಟಲೆ ಕೋರ್ಟಿಗಲಿಬೇಕು, ಬೀದಿಗೆ ಬೀಳಬೇಕು. ಇದನ್ನು ತಪ್ಪಿಸೋಕೆ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರಕ್ಕೆ, IRDAI ಮತ್ತು ಸಾರಿಗೆ ಸಚಿವಾಲಯಕ್ಕೆ ಕಟ್ಟುನಿಟ್ಟಿನ ಸೂಚನೆ ಕೊಟ್ಟಿದ್ದಾರೆ. ಎಲ್ಲ ಪೆಟ್ರೋಲ್ ಬಂಕ್ಗಳಲ್ಲಿ ANPR ಆಟೋಮ್ಯಾಟಿಕ್ ನಂಬರ್ ಪ್ಲೇಟ್ ರೆಕಗ್ನಿಷನ್ ಕ್ಯಾಮೆರಾ ಹಾಕಬೇಕು. ಅದನ್ನು ವಾಹನ್ ಪೋರ್ಟಲ್ಗೆ ಲಿಂಕ್ ಮಾಡಬೇಕು. ಇನ್ಶೂರೆನ್ಸ್ ಇಲ್ಲದೆ ಇರೋ ವಾಹನಗಳಿಗೆ ಇಂಧನವನ್ನು ಕೊಡಬೇಡಿ, ಪೆಟ್ರೋಲ್ ಡೀಸೆಲ್ ಹಾಕಬೇಡಿ. ಅಥವಾ ಗ್ಯಾಸ್ ಇದ್ರೆ ಗ್ಯಾಸ್ ಕೊಡಂಗಿಲ್ಲ, ಚಾರ್ಜಿಂಗ್ ಗಾಡಿ ಆದರೆ ಚಾರ್ಜಿಂಗ್ ಮಾಡಕ್ ಕೊಡಂಗಿಲ್ಲ ಪಬ್ಲಿಕ್ಲಿ. ಜೊತೆಗೆ ಆಟೋಮ್ಯಾಟಿಕಲಿ ದಂಡವನ್ನ ಕೂಡ ಹಾಕಬೇಕು ಅವರಿಗೆ. ಆ ರೀತಿ ವ್ಯವಸ್ಥೆ ಜಾರಿಗೆ ತರುವಂತೆ ಸುಪ್ರೀಂ ಕೋರ್ಟ್ ಹೇಳಿದೆ. ಇಮ್ಮಿಡಿಯೇಟ್ಲಿ ಇದನ್ನ ಜಾರಿಗೆ ತರೋಕೆ ಪ್ರಾಯೋಗಿಕವಾಗಿ ಶುರು ಕೂಡ ಮಾಡ್ಕೊಳ್ಳಿ ಪೈಲಟ್ ಆಗಿ ಅಂತ ಹೇಳಿದೆ. ಇದಕ್ಕೆ ಪೆಟ್ರೋಲಿಯಂ ಸಚಿವಾಲಯ ಇಲ್ಲ ಅಂತ ಹೇಳಿಲ್ಲ. ಆಯ್ತು ಮಾಡ್ತೀವಿ, ನೀವು ಹೇಳ್ತಿರೋದು ಸರಿಯಾಗಿದೆ ಅಂತ ಇವರು ಕೂಡ ಸುಪ್ರೀಂ ಕೋರ್ಟ್ಗೆ ಬೆಂಬಲ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಪೊಲೀಸರು ರೋಡ್ ಸೈಡ್ ಗಾಡಿಗಳನ್ನು ಚೆಕ್ ಮಾಡುವಾಗ ಇನ್ಶೂರೆನ್ಸ್ ಆಗಿದೆಯಾ ಇಲ್ವಾ ಅನ್ನೋ ಸ್ಟೇಟಸ್ ಕ್ವಿಕ್ ಆಗಿ ಪತ್ತೆ ಮಾಡೋಕೆ ಪೊಲೀಸರಿಗೆ ಹ್ಯಾಂಡ್ ಹೆಲ್ಡ್ ಡಿವೈಸ್ ಅಥವಾ ಮೊಬೈಲ್ ಆ್ಯಪ್ಗಳನ್ನು ಕೊಡಿ ಅಂತಲೂ ರಾಜ್ಯ ಪೊಲೀಸ್ ಇಲಾಖೆಗಳಿಗೆ ಸೂಚಿಸಿದೆ. ಹಾಗೆ 2018ರಲ್ಲೇ ಸುಪ್ರೀಂ ಕೋರ್ಟ್ ಹೊಸ ಕಾರಿಗೆ 3 ವರ್ಷ, ಬೈಕ್ಗೆ 5 ವರ್ಷ ತಗೊಳ್ಬೇಕಾದ್ರೇ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಒಟ್ಟಿಗೆ ತಗೋಬೇಕಾಗಿತ್ತು. 3 ವರ್ಷ ಕಾರಿಗೆ, ಹೊಸ ಗಾಡಿ ತಗೋಬೇಕಾದ್ರೆ 3 ಇಯರ್ ತನಕ ಬೈ ಮಾಡಲೇಬೇಕಿತ್ತು. ಬೈಕಿಗೆ 5 ವರ್ಷ ಬೈ ಮಾಡಲೇಬೇಕಿತ್ತು. ಗಾಡಿ ಹೊರಗೆ ಬರಲ್ಲ ಶೋರೂಮಿಂದ ಮಾಡಿಲ್ಲ ಅಂದರೆ. ಸೊ ಅದರ ಪರಿಣಾಮ ಅಷ್ಟು ವರ್ಷ ಅಂತೂ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಇರ್ತಿತ್ತು. ಓನ್ ಡ್ಯಾಮೇಜ್ ಏನಾದ್ರು ಕೂಡ 2ನೇ ವರ್ಷದಿಂದ ಮಾಡಿಸಿಲ್ಲ ಅಂದ್ರೂ ಇವರು ಬೇರೆಯವ್ರಿಗೆ ಹೋಗಿ ಗುದ್ದಿದ್ರೆ ಅಟ್ಲೀಸ್ಟ್ ಅವರಿಗಾದರೂ ಕೂಡ ಪರಿಹಾರ ಸಿಗೋದು ಇರ್ತಾ ಇತ್ತು. ಆದರೆ ಜನ ಏನು ಮಾಡಿದ್ರು, ಕೆಲವರು ಅದು ಮುಗಿದ ಮೇಲೆ 3 ವರ್ಷ 5 ವರ್ಷ ಮುಗಿದ ಮೇಲೆ ರಿನ್ಯೂವೇ ಮಾಡಿಸ್ತಾ ಇಲ್ಲ. ಇದನ್ನ ಸುಪ್ರೀಂ ಕೋರ್ಟ್ ಕೆರಳಿದೆ ನೋಡಿ. ಹೊಸ ಕಾರುಗಳಿಗೆ 1 ವರ್ಷ ಜಾಸ್ತಿ ಮಾಡಿ 4 ವರ್ಷದ ಒಟ್ಟಿಗೆ ತಗೋಬೇಕು, ಬೈಕ್ಗಳಿಗೆ 6 ವರ್ಷದ ಒಟ್ಟಿಗೆ ತಗೋಬೇಕು ಸ್ಟಾರ್ಟಿಂಗಲ್ಲಿ. ಆ ರೀತಿ ಕಡ್ಡಾಯ ಮಾಡಿ ಅಂತ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದೆ. ಈ ಮೂಲಕ ಇನ್ಶೂರೆನ್ಸ್ ಮಾಡಿಸದವರ ವಿರುದ್ಧ ಒಂದೇ ಸಮನ ಯುದ್ಧ ಸಾರಿದೆ. ಹಾಗಾಗಿ ಸ್ನೇಹಿತರೆ, ದಯವಿಟ್ಟು ಯಾರೆಲ್ಲ ಇನ್ಶೂರೆನ್ಸ್ ರಿನ್ಯೂವಲ್ ಮಾಡಿಸಿಲ್ಲ ದಯವಿಟ್ಟು ಮಾಡಿಸಿ. ಸುಪ್ರೀಂ ಕೋರ್ಟ್ ಹೇಳಿದೆ ಅಂತಲ್ಲ, ನಿಮಗೋಸ್ಕರನಾದರೂ ಮಾಡಿಸಿ, ಅನಿವಾರ್ಯ. ಅದು ಗಾಡಿಗೆ ಇನ್ಶೂರೆನ್ಸ್ ಇರೋದು ತುಂಬಾ ಮುಖ್ಯ. ಎಲ್ಲಿ ಮಾಡಿಸ್ಬೇಕು ಅನ್ನೋ ಕನ್ಫ್ಯೂಷನ್ ನಿಮಗಿದ್ರೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಪಾಲಿಸಿ ಬಜಾರ್ನ ಲಿಂಕ್ ಇದೆ. ಜಸ್ಟ್ ಅಲ್ಲಿ ನಂಬರ್ ಪ್ಲೇಟ್ ಡೀಟೇಲ್ಸ್ ಹಾಕಿದ್ರೆ ಸಾಕು, ನಿಮ್ಮ ಗಾಡಿದು ನೀವು ಕೆಲವೇ ಕ್ಲಿಕ್ಸಲ್ಲಿ
ಬೆಸ್ಟ್ ಪ್ರೈಸ್ನೊಂದಿಗೆ ಡೀಲರ್ಶಿಪ್ಗಿಂತ ಅರ್ಧಕ್ಕಿಂತಲೂ ಕಮ್ಮಿ ಪ್ರೈಸ್ಗೆ ನೀವು ಇನ್ಶೂರೆನ್ಸನ್ನು ಕ್ಲಿಕ್ಕಲ್ಲಿ ನೀವು ರಿನ್ಯೂವಲ್ ಮಾಡಿಸ್ಕೊಂಡ್ಬಿಡ್ಬೋದು. ನಿಶ್ಚಿಂತೆಯಿಂದ ಇರ್ಬೋದು. ಪೊಲೀಸ್ ಅಡ್ಡ ಹಾಕಿ ಅವ್ರಿಗೆ ದಂಡ ಕಟ್ಟೋದು, ನೆಕ್ಸ್ಟ್ ತೈಲ ಕೊಡಲ್ಲ ಅಂತ ಹೇಳೋದು ಪೆಟ್ರೋಲ್ ಬಂಕ್ಗಳಲ್ಲಿ, ಆ ಆತಂಕದಿಂದ ನೀವು ಬಚಾವಾಗ್ಬೋದು. ನೆಮ್ಮದಿಯಿಂದ ಗಾಡಿ ಓಡಿಸ್ಬೋದು. ಜೊತೆಗೆ ಹೊಸ ಗಾಡಿ ತಗೊಳ್ಳೋರು ಕೂಡ ಅಷ್ಟೇ ಸ್ನೇಹಿತರೆ. ಅಲ್ಲಿ ಏನಾಗುತ್ತೆ ಹೇಳಿ, ಶೋರೂಮಲ್ಲಿ ಒಂದು ಕೊಟೇಶನ್ ಕೊಡ್ತಾರೆ. ನಿಮಗೆ ಹೊಸ ಗಾಡಿ ತಗೊಳ್ಳೋರು ಯಾರಿದ್ರೆ ಗಾಡಿ ಚೇಂಜ್ ಮಾಡೋರು, ನೆಕ್ಸ್ಟ್ ಆ ಟೈಮ್ನಲ್ಲೂ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಇದು, ಗಮನ ಕೊಟ್ಟು ಕೇಳಿ ಇದನ್ನು ಕೂಡ. ಶೋರೂಮಲ್ಲಿ ನೀವು ಇನ್ಶೂರೆನ್ಸ್ ತಗೋಬೇಕಾಗಿಲ್ಲ, ಅವರು ಕೊಟೇಶನ್ ಕೊಡ್ತಾರಲ್ಲ ಗಾಡಿದು, ಇನ್ಶೂರೆನ್ಸ್ ಕೂಡ ಸೇರಿಸಿರ್ತಾರೆ, ದೊಡ್ಡ ಅಮೌಂಟ್ ಹಾಕಿರ್ತಾರೆ. ಒಂದು 18-20 ಲಕ್ಷದ ಕಾರ್ಗೆ ಆಲ್ಮೋಸ್ಟ್ 70-80 ಸಾವಿರ ರೂಪಾಯಿ, ನಿಯರ್ಲಿ 1 ಲ್ಯಾಕ್ ರೂಪಾಯಿ ಇದೆ ಅವರು ಇನ್ಶೂರೆನ್ಸ್ ಕೊಟೇಶನ್ ತೋರಿಸಿರ್ತಾರೆ. ಅದನ್ನು ಫೈನಲ್ ಅಂತ ನಂಬಿ ಮರು ಮಾತಾಡದೆ ಅಮೌಂಟ್ ಕಟ್ಟಿದ್ರೆ ನೀವು ಕೆಟ್ರಿ ಅಂತ. ಹೊಸ ಕಾರ್ ತಗೊಳ್ಳುವಾಗ ಶೋರೂಮ್ನಲ್ಲೇ ಇನ್ಶೂರೆನ್ಸ್ ತಗೋಬೇಕು ಅನ್ನೋದು ಶುದ್ಧ ಸುಳ್ಳು. ಹಂಗಿಲ್ಲ ಸ್ನೇಹಿತರೆ. ನಾನು ಕೂಡ ವೈಯಕ್ತಿಕವಾಗಿ ನನ್ನ ಕಾರ್ ತಗೊಳ್ಳೋ ಟೈಮ್ನಲ್ಲಿ ನಾನು ಶೋರೂಮ್ನಲ್ಲಿ ಇನ್ಶೂರೆನ್ಸ್ ತಗೊಂಡಿಲ್ಲ. ಅದಕ್ಕಿಂತ ಅರ್ಧಕ್ಕರ್ಧ ಕಮ್ಮಿ ಪ್ರೈಸ್ನಲ್ಲಿ, ಅವ್ರು ಕೋಟ್ ಮಾಡಿದ್ದಕ್ಕಿಂತ ಅರ್ಧಕ್ಕರ್ಧ ಕಮ್ಮಿ ಪ್ರೈಸ್ನಲ್ಲಿ ಆನ್ಲೈನಲ್ಲಿ ನಾನು ಇನ್ಶೂರೆನ್ಸನ್ನು ಮಾಡಿಸಿದ್ದೀನಿ. ಸುಮ್ಮನೆ 30-40-50 ಸಾವಿರ ರೂಪಾಯಿ ಎಕ್ಸ್ಟ್ರಾ ಕಟ್ಟಿ ಲಾಸ್ ಮಾಡ್ಕೊಳ್ತೀರಾ ನೀವು ಡೀಲರ್ಶಿಪ್ನಲ್ಲೇ ಇನ್ಶೂರೆನ್ಸ್ ತಗೊಂಡ್ರೆ. ಇಲ್ಲೇ ತಗೊಳ್ಳಿ ಅಂತ ಒತ್ತಾಯ ಮಾಡ್ಬೋದು ನಿಮಗೆ, ಆದರೆ ಗಮನದಲ್ಲಿಡಿ, ಕಾರಿನ ಇನ್ಶೂರೆನ್ಸ್ ಕೊಡೋದು ನಿಮಗೆ ಡೀಲರ್ಶಿಪ್ನವರಲ್ಲ, ಇನ್ಶೂರೆನ್ಸ್ ಕಂಪನಿಗಳು ಕೊಡೋದು, ಶೋರೂಮ್ ಅಲ್ಲ. ನಾಳೆ ಆಕ್ಸಿಡೆಂಟ್ ಆಗಿ ಕ್ಲೇಮ್ ಬಂದರೆ ಚೆಕ್ ಮಾಡೋದು ಇನ್ಶೂರೆನ್ಸ್ ಕಂಪನಿಯ ಸರ್ವೇಯರ್. ಅವ್ರು ಹೇಳ್ಬೋದು ಕ್ಲೇಮಿಗೆಲ್ಲ ಹೆಲ್ಪ್ ಆಗುತ್ತೆ. ಏನೂ ಡಿಫ್ರೆನ್ಸ್ ಇಲ್ಲ. ಇನ್ಶೂರೆನ್ಸ್ ಕಂಪನಿ ಮತ್ತು ನಿಮ್ಮ ನಡುವಿನ ಸಂಬಂಧ, ಡೀಲರ್ಶಿಪ್ದು ಏನು ರೋಲೇ ಅದರಲ್ಲಿಲ್ಲ ಕಾರಿನ ಶೋರೂಮ್ದು. ಹಾಗಾಗಿ ಶೋರೂಮ್ನವರ ಮಾತಿಗೆ ಮರುಳಾಗಿ ಕಷ್ಟಪಟ್ಟು ದುಡಿದ ಹಣವನ್ನು ಅಲ್ಲಿ ಸುರಿದು ಬರಬೇಡಿ. ಎಕ್ಸ್ಟ್ರಾ ಕಾರ್ ತಗೊಳ್ತೀರಾ, ಅವ್ರ ಸರ್ವಿಸಿಗೆ ಪೇ ಮಾಡಿ. ಇನ್ಶೂರೆನ್ಸ್ಗೆ ಆನ್ಲೈನಲ್ಲಿ ನೀವೇ ಮಾಡಿಸೋದು ಅತಿ ಉತ್ತಮ ಸ್ನೇಹಿತರೆ. ಸೊ ಸ್ನೇಹಿತರೆ, ನಿಮ್ಮ ಗಾಡಿಯ ಇನ್ಶೂರೆನ್ಸ್ ರಿನ್ಯೂವಲ್ ಬಾಕಿ ಇದ್ದರೆ ಅಥವಾ ಹೊಸ ಗಾಡಿ ತಗೊಳ್ಳೋರಾದರೂ ಕೂಡ ನೀವು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ಪಾಲಿಸಿ ಬಜಾರ್ ಲಿಂಕ್ ಮೂಲಕ ಭಾರತದ ಎಲ್ಲ ಪ್ರೊವೈಡರ್ಗಳ ಪ್ಲಾನ್ಗಳನ್ನು ಕಂಪೇರ್ ಮಾಡಿ ಬೆಸ್ಟ್ ಪ್ರೈಸ್ನೊಂದಿಗೆ ಡೀಲರ್ಶಿಪ್ಗಿಂತ ಅರ್ಧಕ್ಕರ್ಧ ಕಮ್ಮಿ ಪ್ರೈಸ್ಗೆ ನೀವು ಇನ್ಶೂರೆನ್ಸನ್ನು ಮಾಡಿಸ್ಬೋದು. ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ ಸ್ನೇಹಿತರೆ. ಹೊಸ ಗಾಡಿಗೂ ಕೂಡ ನಿಮಗೆ ನಂಬರ್ ಪ್ಲೇಟೇ ಬಂದಿಲ್ಲ ಅಂದ್ರೂ ಗಾಡಿಯ ಇತರ ಡೀಟೇಲ್ಸನ್ನು, ಚಾಸಿಸ್ ನಂಬರು, ವಿನ್ ಡೀಟೇಲ್ಸ್ ಎಲ್ಲ ಹಾಕ್ಬಿಟ್ಟು ನೀವು ಇನ್ಶೂರೆನ್ಸ್ ಮಾಡ್ಸೋಕ್ಕಾಗತ್ತೆ. ಅಲ್ಲಿ ಆಪ್ಷನ್ ಇರುತ್ತೆ ನಿಮಗೆ, ಹೊಸ ಕಾರ ಅಂತ ಅಲ್ಲಿ ಕೆಳಗಡೆ ಆಪ್ಷನ್ ಇರುತ್ತೆ, ಅದನ್ನು ಚೂಸ್ ಮಾಡಿದ್ರೆ ಆಯಿತು. ನೀವು ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ. ಏನು ಸ್ನೇಹಿತರೆ, ಮೋಟಾರ್ ಇನ್ಶೂರೆನ್ಸ್ ಮಾಡಿಸುವಾಗ ಯಾವ ಪಾಲಿಸಿ ತಗೋಬೇಕು ಅನ್ನೋ ದೊಡ್ಡ ಕನ್ಫ್ಯೂಷನ್ ಇರುತ್ತೆ. ಇದರಲ್ಲಿ ಮುಖ್ಯವಾಗಿ 2 ವಿಧ. ಒಂದು ಥರ್ಡ್ ಪಾರ್ಟಿ ಇನ್ಶೂರೆನ್ಸ್. ಭಾರತ ಸರ್ಕಾರದ ಕಾನೂನು ಪ್ರಕಾರ ಇದು ಕಡ್ಡಾಯ, ಆದರೆ ಇದರಿಂದ ನಿಮ್ಮ ಕಾರಿಗೆ ಅಥವಾ ನಿಮಗೆ ಯಾವುದೇ ಪರಿಹಾರ ಸಿಗಲ್ಲ. ಇದು ಕೇವಲ ಬೇರೆಯವರ ಪ್ರಾಪರ್ಟಿಗೆ, ಬೇರೆಯವರ ಜೀವಕ್ಕೆ ಹಾನಿಯಾದರೆ ಮಾತ್ರ ಗರಿಷ್ಠ 7.5 ಲಕ್ಷ ರೂಪಾಯಿವರೆಗೆ ಕವರ್ ಮಾಡುತ್ತೆ. 2ನೇದು ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್. ಇದು ಕಂಪ್ಲೀಟ್ ಕವರ್. ನಿಮ್ಮ ಕಾರಿನ ಡ್ಯಾಮೇಜ್, ಥರ್ಡ್ ಪಾರ್ಟಿ, ಕಳ್ಳತನ ಮತ್ತು ಪ್ರಾಕೃತಿಕ ವಿಕೋಪ ಎಲ್ಲವೂ ಇದರಲ್ಲಿ ಕವರ್ ಆಗುತ್ತೆ. ಹೊಸ ಕಾರುಗಳಿಗೆ ಸಾಮಾನ್ಯವಾಗಿ ವಿಮಾ ಕಂಪನಿಗಳು 1+3 ಬಂಡಲ್ ಪಾಲಿಸಿ ಆಫರ್ ಮಾಡ್ತಾರೆ. ಅಂದರೆ 1 ವರ್ಷ ಓನ್ ಡ್ಯಾಮೇಜ್ ಕವರ್ ಮತ್ತು 3 ವರ್ಷ ಥರ್ಡ್ ಪಾರ್ಟಿ ಕವರ್ ಇರುತ್ತೆ. ನಿಮ್ಮ ಬಜೆಟ್ ಮತ್ತು ಬಳಕೆಗೆ ತಕ್ಕಂತೆ ಸರಿಯಾದ ಪ್ಲಾನ್ ಆಯ್ಕೆ ಮಾಡ್ಕೊಳ್ಳಿ. ಆಗಲೇ ಹೇಳಿದ ಹಾಗೆ ಪಾಲಿಸಿ ಬಜಾರ್ ಮೂಲಕ ಆನ್ಲೈನ್ನಲ್ಲಿ ಮಾಡಿದಾಗ ನಿಮಗೆ ಹೊಸ ಕಾರಿನ ಮೇಲೆ 30,000 ರೂಪಾಯಿವರೆಗೆ ಮತ್ತು ರಿನ್ಯೂವಲ್ ಮೇಲೆ 8,000 ರೂಪಾಯಿವರೆಗೆ ಸೇವ್ ಮಾಡ್ಬೋದು. ಜೊತೆಗೆ ಇನ್ನೂ ಹಲವು ಬೆನಿಫಿಟ್ಸ್ ಇವೆ. ನಿಮ್ಮ ಸಿಬಿಲ್ ಸ್ಕೋರ್ ಆಧಾರದ ಮೇಲೆ ಎಕ್ಸ್ಟ್ರಾ ಡಿಸ್ಕೌಂಟ್ ಕೂಡ ಪಡಿಬೋದು. ನೀವು ಸೇಫ್ ಆಗಿ ಡ್ರೈವ್ ಮಾಡ್ತೀರಾ ಅಂದರೆ ಗುಡ್ ಡ್ರೈವರ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ನಿಮಗೆ ಪಾಲಿಸಿ ಬಜಾರ್ನಲ್ಲಿ. ಅಥವಾ ನೀವು ಕಾರು ಓಡಿಸೋದೇ ಕಮ್ಮಿ ಅಂದರೆ ಪೇ ಆಸ್ ಯು ಡ್ರೈವ್ ಆಪ್ಷನ್ ಕೂಡ ಇದೆ. ನೀವು ಎಷ್ಟು ಕಿಲೋಮೀಟರ್ ಓಡಿಸ್ತೀರೋ ಅಷ್ಟಕ್ಕೆ ಮಾತ್ರ ಪ್ರೀಮಿಯಂ ಕಟ್ಟಿ ಬಳಸದ ಕಿಲೋಮೀಟರ್ ಮುಂದಿನ ವರ್ಷಕ್ಕೆ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಇನ್ನೊಂದು ಮುಖ್ಯವಾದ ವಿಚಾರ ಅಂದರೆ NCB ಅಂದರೆ ನೋ ಕ್ಲೇಮ್ ಬೋನಸ್. ನಿಮ್ಮ ಹಳೆ ಕಾರಿಗೆ ನೀವು ಕ್ಲೇಮ್ ಮಾಡಿಲ್ಲ ಅಂದರೆ ಆ ಬೋನಸನ್ನು ನಿಮ್ಮ ಹೊಸ ಕಾರಿಗೆ ಟ್ರಾನ್ಸ್ಫರ್ ಮಾಡ್ಕೋಬೋದು. ಯಾಕಂದರೆ NCB ಅನ್ನೋದು ಡ್ರೈವರ್ಗೆ ಲಿಂಕ್ ಆಗಿರುತ್ತೆ, ಕಾರಿಗಲ್ಲ. ಪಾಲಿಸಿ ಬಜಾರ್ನಲ್ಲಿ ಪ್ರಾಸೆಸ್ ನಿಮಗೆ ಸ್ಮೂತ್ ಆಗಿ ನಡೆಯುತ್ತೆ, ಅವ್ರು ಹೆಲ್ಪ್ ಮಾಡ್ತಾರೆ. ಜೊತೆಗೆ ಇಲ್ಲಿ ಪೇಪರ್ ವರ್ಕ್ ಕೂಡ ಇರೋದಿಲ್ಲ. ಸೇಮ್ ಡೇ ಪಾಲಿಸಿ ಆಕ್ಟಿವೇಟ್ ಮಾಡಿಕೊಡ್ತಾರೆ. ಕ್ಲೇಮ್ ವಿಚಾರಕ್ಕೆ ಬಂದರೆ ಯಾವುದೇ GST ರಿಜಿಸ್ಟರ್ಡ್ ಗ್ಯಾರೇಜ್ನಲ್ಲಿ ಕ್ಯಾಶ್ಲೆಸ್ ರಿಪೇರಿ ಮಾಡಿಸ್ಬೋದು. ನೀವೇನು ಕೈಯಿಂದ ದುಡ್ಡು ಕೊಡಬೇಕಾಗಿಲ್ಲ. ಇನ್ಶೂರೆನ್ಸ್ ಕಂಪ್ನಿ ನೇರವಾಗಿ ಬಿಲ್ ಸೆಟಲ್ ಮಾಡುತ್ತೆ. ಜೊತೆಗೆ ಪಾಲಿಸಿ ಬಜಾರ್ ಪ್ರತಿ ಕಸ್ಟಮರ್ಗೆ ಒಬ್ಬ ಡೆಡಿಕೇಟೆಡ್ ಕ್ಲೇಮ್ಸ್ ಮ್ಯಾನೇಜರ್ನ ಕೊಡ್ತಾರೆ. ಕ್ಲೇಮ್ ಮಾಡೋ ಸಂದರ್ಭ ಬಂದಾಗ ಅವರೇ ನಿಮ್ಮ ಪರವಾಗಿ ನಿಂತ್ಕೊಂಡು ಹೆಜ್ಜೆ ಹೆಜ್ಜೆಗೂ ಗೈಡ್ ಮಾಡ್ತಾರೆ. ಕ್ಲೇಮ್ಸ್ನಲ್ಲಿ ಕಾರು ಕೆಟ್ಟ ಜಾಗದಿಂದ ಪಿಕಪ್ ಮಾಡಿಕೊಂಡು ರಿಪೇರಿ ಆದಮೇಲೆ ಡ್ರಾಪ್ ಮಾಡೋ ಸರ್ವಿಸ್ ಕೂಡ ಇದೆ. ವೀಕೆಂಡ್ ಇರಲಿ, ಹಬ್ಬ ಹರಿದಿನ ಇರಲಿ, 24/7 ಕ್ಲೇಮ್ ಅಸಿಸ್ಟೆನ್ಸ್ ಸಿಗುತ್ತೆ. ಹಾಗೆ PB ವೀಲ್ಸ್ ಎಕ್ಸ್ಕ್ಲೂಸಿವ್ ಸರ್ವಿಸ್ ಇದೆ. ಇದರಿಂದ ಪಾಲಿಸಿ ಬಜಾರ್ ಗ್ರಾಹಕರಿಗೆ ಗ್ಯಾರೇಜ್ಗಳಲ್ಲಿ ಪ್ರಯಾರಿಟಿ ಸರ್ವಿಸ್ ಸಿಗುತ್ತೆ. ರಿಪೇರಿ ಬಗ್ಗೆ ವಾರಂಟಿ ಕೂಡ ಸಿಗುತ್ತೆ. ಆಫ್ಲೈನ್ ಆಪ್ಷನ್ಗಳಿಗಿಂತ ಇದು ಚೀಪ್. ಹಾಗೆ ಎಲೆಕ್ಟ್ರಿಕ್ ಕಾರುಗಳಲ್ಲಿ 50%ನಷ್ಟು ಬೆಲೆ ಬ್ಯಾಟ್ರಿದೇ ಇರುತ್ತಲ್ವಾ, ಹಾಗಾಗಿ ಇದಕ್ಕೆ ಸರಿಯಾದ ಪ್ರೊಟೆಕ್ಷನ್ ಇರುವುದು ಬಹಳ ಮುಖ್ಯ. ಹೀಗಾಗಿ ಇನ್ಶೂರೆನ್ಸ್ ಮಾಡಿಸುವಾಗ ಬ್ಯಾಟ್ರಿ ಮತ್ತು ಚಾರ್ಜರ್ ಕವರ್ ಆಗಿದೆಯಾ ಅಂತ ಕೂಡ ನೀವು ಚೆಕ್ ಮಾಡ್ಕೋಬೇಕು ಸ್ನೇಹಿತರೆ.
ಇನ್ನು ವಿಮೆ ರಿನ್ಯೂ ಮಾಡಿಸುವಾಗ ಕೆಲವೊಂದು ಆ್ಯಡ್ ಆನ್ಗಳನ್ನು ಕಡ್ಡಾಯವಾಗಿ ಹಾಕಿಸ್ಕೊಂಡ್ರೆ ಒಳ್ಳೆಯದು. ಉದಾಹರಣೆಗೆ ಝೀರೋ ಡೆಪ್, ಪಾರ್ಟ್ಸ್ ಮೇಲೆ ಯಾವುದೇ ಡಿಪ್ರಿಸಿಯೇಷನ್ ಕಟ್ಟಿರೋದಿಲ್ಲ, ಎಂಜಿನ್ ಪ್ರೊಟೆಕ್ಟ್ ಆಪ್ಷನ್, ಮಳೆ ನೀರು ನುಗ್ಗಿ ಅಥವಾ ಆಯಿಲ್ ಡ್ಯಾಮೇಜ್ ಆದರೆ ಇದು ಕವರ್ ಮಾಡುತ್ತೆ. ರಿಟರ್ನ್ ಟು ಇನ್ವಾಯ್ಸ್ RTI, ಕಾರು ಕಳುವಾದರೆ ಅಥವಾ ಟೋಟಲ್ ಲಾಸ್ ಆದಾಗ ಕಾರಿನ ಪೂರ್ತಿ ಬಿಲ್ ಮೊತ್ತ ಇನ್ವಾಯ್ಸ್ ವ್ಯಾಲ್ಯೂ ಸಿಗುತ್ತೆ. ರೋಡ್ ಸೈಡ್ ಅಸಿಸ್ಟೆನ್ಸ್, ಎಲ್ಲಾದರೂ ಕಾರ್ ಕೆಟ್ಟು ನಿಂತರೆ ಎಲ್ಲಿದ್ದರೂ ಸಹಾಯಕ್ಕೆ ಬರ್ತಾರೆ. ಮತ್ತು ಕನ್ಸ್ಯೂಮಬಲ್ಸ್ ಕವರ್, ಸಣ್ಣ ಪುಟ್ಟ ಪಾರ್ಟ್ಸ್ಗಳ ಖರ್ಚು ಕೂಡ ಇದರಲ್ಲಿ ಕವರ್ ಆಗುತ್ತೆ. ನೆನಪಿರಲಿ, ರಿನ್ಯೂವಲ್ ಮಾಡಿಸುವಾಗ ಸರಿಯಾದ ಪ್ಲ್ಯಾನ್ ಆರಿಸಿದ್ರೆ ನಿಮ್ಮ ಪ್ರೀಮಿಯಮ್ನ ಬರೀ ಅರ್ಧಕ್ಕರ್ಧ ಅಲ್ಲ ಸ್ನೇಹಿತರೆ, 85 to 91% ಕೂಡ ಕಮ್ಮಿ ಮಾಡ್ಕೋಬೋದು. 5 ವರ್ಷದ ಒಳಗಿನ ಕಾರುಗಳಿಗೆ ಕೇವಲ 99 ರೂಪಾಯಿಗೆ ಓನ್ ಡ್ಯಾಮೇಜ್ ಪ್ಲ್ಯಾನ್ಸ್ ಅವೈಲೇಬಲ್ ಇದೆ ಭಾರತದಲ್ಲಿ. ಕಾರುಗಳ ಸೆಗ್ಮೆಂಟ್ಗೆ ತಕ್ಕಂತೆ ಪ್ರೀಮಿಯಂ ಸ್ಲ್ಯಾಬ್ಸ್ ಫಿಕ್ಸ್ ಆಗಿರುತ್ತೆ, ಅದು ಕೂಡ ನಿಮ್ಮ ಮೈಂಡಲ್ಲಿರಲಿ. ಅದಕ್ಕಿಂತಲೂ ಹೆಚ್ಚು ಕಟ್ಟಿದ್ರೆ ನೀವು ಮೋಸ ಹೋದಂತೆಯೇ ಲೆಕ್ಕ. ಹಾಗಾಗಿ ಸ್ನೇಹಿತರೆ, ಸುಪ್ರೀಂ ಕೋರ್ಟ್ನ ಈ ಹೊಸ ನಿಯಮ ಹೇಳೋ ಟೈಮ್ನಲ್ಲಿ ಇನ್ಶೂರೆನ್ಸ್ ಬಗ್ಗೆ ಅರಿವನ್ನು ಮೂಡಿಸ್ತಾ ತಗೊಳ್ಳಿ ಅಂತ ಕೂಡ ನಿಮಗೆ ಹೇಳ್ತಾ, ನಮ್ಮ ವಿಡಿಯೋದ ಪಾರ್ಟ್ನರ್ ಬಗ್ಗೆ ಕೂಡ ನಾವು ನಿಮಗೆ ಹೇಳಿದ್ದೀವಿ. ಇನ್ಶೂರೆನ್ಸನ್ನು ರೆಕಮೆಂಡ್ ಮಾಡಿದಾಗ ನಮಗೆ ವಿಡಿಯೋಗೆ ಪಾರ್ಟ್ನರ್ ಸಿಕ್ಕಿರೋದು ಮಾತ್ರ ಅಲ್ಲ ಸ್ನೇಹಿತರೆ, ಇದೊಂದು ಉತ್ತಮವಾಗಿರೋ ಕಮರ್ಷಿಯಲ್ ಕೊಲಾಬರೇಷನ್. ಇದು ಆ್ಯಕ್ಚುಲಿ ಜನರಿಗೆ ಅನುಕೂಲ ಮಾಡಿಕೊಡೋ ಕಮರ್ಷಿಯಲ್ ಕೊಲಾಬರೇಷನ್. ವೆರಿ ವೆರಿ ಇಂಪಾರ್ಟೆಂಟ್, ಅನಿವಾರ್ಯ. ಭಾರತದ ಕಾನೂನು ಪ್ರಕಾರ ಬಾಡಿಗಿಲ್ಲ ಅಂದ್ರೂ ಗಾಡಿಗೆ ಇನ್ಶೂರೆನ್ಸ್ ಮ್ಯಾಂಡೇಟ್ರಿ ಲಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ. ಇಲ್ಲಾಂದ್ರೆ ಕಾನೂನು ಸಮಸ್ಯೆನ ಕೂಡ ಅನುಭವಿಸಬೇಕಾಗತ್ತೆ. ಈಗ ಪೆಟ್ರೋಲ್ ಡೀಸೆಲ್ ಕೂಡ ಕೊಡೋದಿಲ್ಲ, ಇಂಧನ ಹಾಕಲ್ಲ ಗಾಡಿಗೆ ಅಂತ ಬೇರೆ ಸುಪ್ರೀಂ ಕೋರ್ಟ್ನವರು ಹೇಳಿದ್ದಾರೆ. ಹಾಗಾಗಿ ಸ್ನೇಹಿತರೆ, ನಾವು ನಿಮಗೆ ಓಪನ್ ಆಗಿ ಕರೆ ಕೊಡ್ತೀವಿ, ನಿಮ್ಮ ಗಾಡಿಗೆ ಇನ್ಶೂರೆನ್ಸ್ ರಿನ್ಯೂವಲ್ ಮಾಡಿಸಿಲ್ಲ ಅಂದರೆ ದಯವಿಟ್ಟು ಇವಾಗಲೇ ರಿನ್ಯೂವಲ್ ಮಾಡಿಸಿ ಅಂತೇಳಿ. ಹೊಸ ಗಾಡಿ ತಗೊಳ್ತಿರೋರು ಅಂದರೆ ಫಸ್ಟ್ ಟೈಮ್ ಬೈಯರ್ಸ್ ಇದ್ರೂ ಕೂಡ, ಅಥವಾ ಇರೋ ಗಾಡಿ ಚೇಂಜ್ ಮಾಡಿ ಹೊಸದಕ್ಕೆ ಹೋಗ್ತಿದ್ದೀನಿ ಅನ್ನೋರು ಕೂಡ, ನಿಮ್ಮ ಶೋರೂಮ್ನಲ್ಲೇ ನೀವು ಹೊಸ ಗಾಡಿಗೂ ಮಾಡಿಸ್ಬೇಕು ಅಂತಿಲ್ಲ. ಹೊಸ ಗಾಡಿಗೂ ನೀವೇ ಇನ್ಶೂರೆನ್ಸ್ ನೀವೇ ಬೈ ಮಾಡಿ ಅವ್ರಿಗೆ ಪಾಲಿಸಿ ಫಾರ್ಮ್ ಮಾಡಿದ್ರೆ ಸಾಕು, ರಿಜಿಸ್ಟರ್ ಅವ್ರು ಮಾಡ್ಕೊಡ್ತಾರೆ ನಿಮ್ಮ ಗಾಡಿನ. ಸೊ ಎರಡೂ ಥರದ ಜನ, ಗಾಡಿ ಇದೆ ರಿನ್ಯೂವಲ್ ಮಾಡಿಸಿಲ್ಲ ಅನ್ನೋರು ಅಥವಾ ಹೊಸ ಗಾಡಿ ತಗೊಳ್ಳೋರು, ನೀವು ವಿಡಿಯೋ ಕೆಳಗಿರೋ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ಮೂಲಕ ಪಾಲಿಸಿ ಬಜಾರ್ಗೆ ಹೋಗಿ ನಿಮ್ಮ ಕಾರಿಗೆ ಅರ್ಧಕ್ಕಿಂತಲೂ ಕಮ್ಮಿ ಪ್ರೈಸ್ನಲ್ಲಿ ಇನ್ಶೂರೆನ್ಸ್ ಮಾಡಿಸೋಕೆ ನೀವು ಕೆಲವೇ ಕ್ಲಿಕ್ಸಲ್ಲಿ ಪ್ರೋಸೆಸ್ ಕಂಪ್ಲೀಟ್ ಮಾಡಬಹುದು. ನೀವು ಪ್ರೈಸ್ ಚೆಕ್ ಮಾಡಿ, ನೀವು ಹೊರಗಡೆ ಪ್ರೈಸ್ ಮತ್ತು ಇಲ್ಲಿ ಪ್ರೈಸನ್ನು ಕಂಪೇರ್ ಮಾಡಿ ನೋಡಿ, ಆಮೇಲೆ ಡಿಸೈಡ್ ಮಾಡಿ. ಆಸಕ್ತ ವೀಕ್ಷಕರು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟಲ್ಲಿರೋ ಲಿಂಕನ್ನು ಮಿಸ್ ಇಲ್ಲ, ಚೆಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.